ಪುಟ್ಟಿ, ನಾವಿಬ್ರು ಇವಾಗ ಶಾಪಿಂಗ್ ಮಾಡೋಣ. ನನ್ನ ಪುಟ್ಟಿಗೆ ಏನೇನು ಬೇಕು ಅಂತ ನೀನೆಲ್ಲ ಹೇಳ್ತೀಯ. ನಿನಗೇನೇನು ಬೇಕು ಅಂತ ನಿಮ್ಮ ಅಪ್ಪಂಗೆ ಗೊತ್ತು, ಎಲ್ಲ ಕೊಡಿಸ್ತಾನೆ, ಸರಿನಾ? ಪುಟ್ಟಿ, ನಿನಗೋಸ್ಕರ ಗೊಂಬೆಗಳನ್ನ ಪರ್ಚೇಸ್ ಮಾಡೋಣ. ನೋಡಲಿ ಎಷ್ಟೊಂದು ಕಲರ್ ಗೊಂಬೆಗಳಿದೆ. ಯಾವ ಗೊಂಬೆ ಬೇಕು ನಿನಗೆ? ನಿನಗೆ ಯಾವ ಗೊಂಬೆ ಬೇಕು ಅಂತ ನನಗೆ ಗೊತ್ತು, ನಾನೇ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ? ನೋಡಲಿ ರೆಡ್ ಡೈನೋಸರ್, ಡೊನಾಲ್ಡ್ ಡಕ್, ಇದೊಂದು ತೊಗೊಳ್ಳೋಣ. ಇದ್ರ ಜೊತೆಗೆ ಇನ್ನೊಂದು ತೊಗೊಳ್ಳೋಣ. ರೆಡ್ ಡೈನೋಸರ್ ಜೊತೆಗೆ ಇನ್ನೊಂದು ಗ್ರೀನ್ ಡೈನೋಸರ್. ಓಕೆ, ಇನ್ನು ಮುಂದೆ ಏನೇನಿದೆ, ನಮ್ಮ ಪುಟ್ಟಿಗೆ ಏನೇನು ಸಿಗುತ್ತೆ ಅಂತ ನೋಡಿ ತೊಗೊಳ್ಳೋಣ. ಓಕೆ ರೀ, ನಿಮ್ಮ ಅಮ್ಮಂಗೆ ಬಳೆಗಳು ಅಂದರೆ ತುಂಬ ಇಷ್ಟ. ನಿಮಗೂ ಬಳೆಗಳು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾವು ಬಳೆಗಳು ತಗೋಣ. ದಯವಿಟ್ಟು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಅತ್ಯಮ್ಮ. ಯಜಮಾನ್ರು ಮಗುನ ಮನೆಗೆ ಕರ್ಕೊಂಡು ಬಂದಿದ್ದು ನಿಜ. ನಾವಿಬ್ಬರು ಮಗು ಜೊತೆ ಸ್ವಲ್ಪ ಸಮಯ ಕಳೆದಿದ್ದು ನಿಜ. ಆದರೆ ಯಜಮಾನ್ರು ಮಗುನ ಆಗ್ಲೇ ಜನನಿಗೆ ಕೊಟ್ಟು ಬರ್ತೀನಿ ಅಂತ ಹೊರಟ್ರು. ಅಲ್ಲಮ್ಮ ಪಾರ್ವತಿ, ನೀನ್ ಯಾಕೆ ಇಷ್ಟೊಂದು ಅಳಕಿನಿಂದ ಮಾತಾಡ್ತಾ ಇದೀಯಾ? ನನ್ನ ಆದಿ, ನನ್ನ ಪಾರ್ವತಿ ಏನು ಅಂತ ನನಗೆ ಗೊತ್ತಿಲ್ವಾ? ನಿಮ್ಮಿಬ್ಬರಿಂದನೂ ಯಾವುದೇ ಅಚಾತುರ್ಯ ಅಥವಾ ಬೇಜವಾಬ್ದಾರಿ ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೆ ಗೊತ್ತು. ಅಲ್ಲ, ಈಗ ಏನಾಗೋಗಿದೆ ಅಂತ ಇಷ್ಟೊಂದು ಕಣ್ತುಂಬಿ ನಿಂತ್ಕೊಂಡಿದೀಯ ನೀನು? ರಿಲ್ಯಾಕ್ಸ್. ಜನನಿ, ಏನಮ್ಮ ಇದು? ಯಾಕಿಷ್ಟು ಗಾಬರಿ ಆಗಿದೆಯಾ? ಯಾಕಿಷ್ಟು ಧೈರ್ಯ ಕೆಡ್ತಾ ಇದೀಯಾ? ಮಗುನ ಕರ್ಕೊಂಡು ಹೋಗಿರೋದು ನಿನ್ ಭಾವ ತಾನೆ, ಕರ್ಕೊಂಡು ಬರ್ತಾನೆ ಬಿಡು. ಮಗುನ ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿರ್ಬೋದು. ಹೌದು ಅಖಿಲ, ನಾನು ಸೆಕ್ಯೂರಿಟಿ ವಿಚಾರಿಸಿದೆ. ಅವನು ಹೇಳ್ದ ದೊಡ್ಡ ಯಜಮಾನರು ಮಗುನ ಕರ್ಕೊಂಡು ಶಾಪಿಂಗ್ ಹೋಗಿದ್ದಾರೆ ಅಂತ. ನಾನು ಹೇಳಿಲ್ವಾ ಆದಿ ಮಗುನ ಹೊರಗಡೆ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿರ್ತಾನೆ ಅಂತ? ಪಾಪ ಮಗುಗೆ ಏನಾದ್ರೂ ಕೊಡ್ಸೋಣ ಅಂತ ಆಸೆ ಆಗಿರುತ್ತೆ, ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲ ಅದಕ್ಕೆ ಅದನ್ನ ಹೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು ತಾನೆ. ಕಡೆ ಪಕ್ಷ ಫೋನ್ ಅದು ತಗೊಂಡು ಹೋಗ್ಬೇಕಾಗಿತ್ತು ತಾನೆ. ಫೋನ್ ಇಲ್ದೆ ರೂಮ್ ಇಂದನೂ ಯಾರು ಹೊರಗೆ ಬರಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ, ಅದು ಅಲ್ಲದೆ ಮಗು ಜೊತೆಲಿರ್ಬೇಕಾದ್ರೆ ಫೋನ್ ಇಟ್ಕೊಳ್ಳೋದು ಸಹಜ ತಾನೆ. ಅತ್ತೆ, ಆದಿಭಾವ ಮನೆಗೆ ಬಂದು ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಇದ್ರತಾನೆ. ನಾವ್ ಏನ್ ಹೇಳಿ ಕಳ್ಸಿದ್ವಿ ಹೇಳಿ? ಮಗುನ ಇಲ್ಲೇ ಗಾಳಿಗೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಗಾಳಿಗೆ ಹೊರಗಡೆ ಅಂದ್ರೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಆಟಾಡ್ಸ್ಕೊಂಡು ಕರ್ಕೊಂಡು ಬನ್ನಿ ಅಂತ. ಅದನ್ನ ಬಿಟ್ಟು ಅವರು ಶಾಪಿಂಗಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಇಲ್ಲೇ ಆಟಾಡ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಮನೆ ಹೊರಗಡೆ. ಈಗ ನನ್ನ ಮಗಳಿಗೆ ಏನ್ ಕಡಿಮೆ ಆಗಿದೆ? ಅವಳನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗೋ ಅಗತ್ಯ ಏನಿತ್ತು?
ಜನನಿ ಆ ಥರ ಮಾತಾಡಬಾರ್ದು. ನಮಗೂ ಏನಾರ ಕೊಡ್ಸಕ್ಕೆ ಎಷ್ಟು ರೈಟ್ಸ್ ನಮಗಿದೆಯೋ ಅಷ್ಟೇ ರೈಟ್ಸ್ ಬ್ರೋಗೂ ಇದೆ. ಅದ್ ನನಗೆ ಗೊತ್ತು ಪ್ರೀತು, ಅದ್ ನನಗೆ ಗೊತ್ತು. ಆದ್ರೆ ನನ್ನ ಮಗುನ ನೋಡಿ ಎಷ್ಟು ಹೊತ್ತಾಯ್ತು ಹೇಳು. ನನ್ನ ಮಗುನ ನೋಡ್ಬೇಕು ಅಂತ ನನಗೆ ಅನ್ಸಲ್ವಾ? ನನ್ನ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನಿಮಗೆ ಯಾರಿಗೂ ಹೇಳೋದಕ್ಕೆ ನನಗೆ ಆಗ್ತಿಲ್ಲ ಪ್ರೀತು. ಪ್ರೀತು ಬಾ, ನಿನ್ ಜೊತೆ ನಾನು ಬರ್ತೀನಿ. ಶಾಪಿಂಗ್ ಸೆಂಟರ್, ಮಕ್ಳು ಶಾಪಿಂಗ್ ಸೆಂಟರ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಹುಡ್ಕೋಣ. ಯಾವ್ದೋ ಒಂದು ಶಾಪಲ್ಲಿ ಆದಿಬಾಬು ಸಿಗ್ತಾರೆ, ನನ್ ಮಗು ಸಿಗುತ್ತೆ. ನನ್ ಮಗುನ ನಾನು ಕೈಯಾರೆ ಎತ್ಕೊಂಡ್ ಬರ್ತೀನಿ. ಬಾ ಪ್ರೀತು, ಬಾ ಹೋಗೋಣ ಬಾ. ಜನನಿ, ಈ ಮನಸ್ಥಿತಿಲಿ ನೀನು ಎಲ್ಲೂ ಹೋಗೋದು ಬೇಡಮ್ಮ, ಪ್ಲೀಸ್. ಹೌದು ಜನನಿ, ಈಗೇನು ಬ್ರೋನ ಮಗುನ ಹುಡ್ಕೊಂಡು ಶಾಪಿಂಗ್ ಸೆಂಟರ್ಗೆ ಹೋಗ್ಬೇಕಲ್ವಾ? ನಾನು ಹೋಗ್ತೀನಿ. ಸಾಮಾನ್ಯವಾಗಿ ಬ್ರೋ ಎಲ್ಲಿ ಶಾಪಿಂಗ್ ಮಾಡ್ತಾನೆ ಅಂತ ನಂಗೆ ಗೊತ್ತು. ಯಾಕಂದರೆ ನೀವಿಬ್ಬರಿಗೂ ಡೆಲಿವರಿ ಆದ ತಕ್ಷಣ ನಾವಿಬ್ಬರು ಶಾಪಿಂಗ್ ಹೋಗಿದ್ವಿ. ನಮ್ಮ ಮಗುಗೆ ಬ್ರೋ ತಗೊಂಡ, ಬ್ರೋ ಅದಕ್ಕೆ ಮಗುಗೆ ನಾನು ಶಾಪಿಂಗ್ ಮಾಡಿದೆ. ಇವತ್ತು ನಮ್ಮ ಮಗು ಯೂಸ್ ಮಾಡ್ತಿರೋದೆಲ್ಲ ಬ್ರೋ ಕೊಡ್ಸಿದೆ ಗೊತ್ತಾ? ನಾನು ಶೋರಾಗಿ ಹೇಳ್ತೀನಿ, ಬ್ರೋ ಇವತ್ತು ಅದೇ ಅಂಗಡಿಗೆ ಹೋಗಿರ್ತಾನೆ. ನಾನು ಈಗಲೇ ಹೋಗ್ತೀನಿ, ಮಗು ಸಿಕ್ತಿದ್ದಾಗೆ ಕಾಲ್ ಮಾಡ್ತೀನಿ. ಡೋಂಟ್ ವರಿ. ಆದಿಬಾಬುನ ಕೈಲಿ ನನ್ನ ಮಗುನ ಕೊಟ್ಟಿದ್ದೆ ತಪ್ಪಾಗೋಯ್ತು. ನನ್ನ ಮಗುನ ಮುಟ್ಟೋದಕ್ಕೆ ಬಿಡಬಾರ್ದಿತ್ತು ನಾನು. ನಮ್ಮ ಪುಟ್ಟಿಗೆ ಯಾವ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ? ವಾವ್, ಬ್ಲೂ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಣ್ಮಕ್ಳು ಶಾಪಿಂಗು ತುಂಬ ಲೇಟು ಅಂತ ನಾನು ಕೇಳಿದ್ದೆ. ಆದರೆ ಅಪ್ಪ ತನ್ನ ಮಗಳು ಶಾಪಿಂಗ್ ಹೋದ್ರೂ ಅಪ್ಪನ ಶಾಪಿಂಗು ಲೇಟ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಎಲ್ಲ ಅಪ್ಪಂದರು ಅವ್ರ ಮಕ್ಕಳಿಗೆ ಬೆಸ್ಟ್ ಹುಡುಕ್ತಾ ಇರ್ತಾರೆ. ಅದಕ್ಕೆ ಅರ್ಥ ಆಯ್ತಾ? ನಿನ್ಗಿವಾಗ ಏನು ಅರ್ಥ ಆಗುತ್ತೆ? ನೀನು ದೊಡ್ಡೋಳಾದ್ಮೇಲೆ ಎಲ್ಲ ಅರ್ಥ ಆಗುತ್ತೆ. ಹಾಗೆ ನಾನೇ ನಿಮ್ಮಪ್ಪ ಅಂತ ನಿನಗೆ ಅರ್ಥ ಆದರೆ ಸಾಕು. ಯಾಕೆ ಬ್ರೋ ಹಿಂಗೆ ಮಾಡ್ಬಿಟ್ಟೆ? ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದಲ್ವಾ? ಅಟ್ಲೀಸ್ಟ್ ಫೋನ್ ಅದ್ರ ಜೊತೆ ತೊಗೊಂಡೋಗಿದ್ರೆ ಸಾಕಿತ್ತು. ಇನ್ನು ಮಗುನ ರಾತ್ರಿವರೆಗೂ ಆಚೆ ಕರ್ಕೊಂಡು ಹೋಗಿದ್ರು ಯಾರೂ ಪ್ರಶ್ನೆ ಮಾಡೋರಿರಲಿಲ್ಲ. ಯಾಕಂದರೆ ನನ್ನ ಮಗು ನಿನಗೂ ಮಗುನೇ. ನಂಗೆ ಗೊತ್ತು, ನಾವು ಮಗುಗೆ ಶಾಪಿಂಗ್ ಮಾಡಿದ್ವಲ್ಲ ಅದೇ ಅಂಗಡಿಗೆ ಏನೋ ಕೊಡ್ಸಕ್ಕೆ ಕರ್ಕೊಂಡು ಹೋಗಿರ್ತೀಯ ಅಂತ. ಈ ಬಟ್ಟೆನ ನನ್ನ ಮನೆಗೆ ತಗೊಂಡೋದ್ರೆ ಆ ರತ್ನವೇಣಿಯವ್ರು ನನಗೆ ಬಟ್ಟೆ ಹಾಕೋದಕ್ಕೆ ಬಿಡ್ತಾರೋ ಇಲ್ವೋ? ಇಲ್ಲ, ಹಾಕ್ಸ್ಬಿಡೋಣ. ಎಕ್ಸ್ಕ್ಯೂಸ್ ಮೀ, ಈ ಟ್ಯಾಗ್ ತೆಗೆದ್ಬಿಟ್ಟು ಬಿಲ್ ಮಾಡಿಕೊಟ್ಬಿಡ್ತೀರಾ? ಹಂಗಾರೆ ನಿನಗೆ ಯಾವ ದೃಷ್ಟಿನೂ ಬೀಳಬಾರ್ದು. ನಿನಗೆ ದೃಷ್ಟಿ ಬೀಳಬಾರ್ದು ಅಂತ ನಿಮ್ಮಪ್ಪ ನಿನಗೆ ದೃಷ್ಟಿ ತೆಗಿತಾನೆ, ಸರಿನಾ? ಸರಿ, ಬಾಗ ಮನೆಗೆ ಹೋಗೋಣ.
ಪುಟಿ ಶಾಪಿಂಗ್ ಆಯ್ತಲ್ಲ? ಅರೆ ನಾವು ಉಳ್ಕೊಂಡು ಶಿವನ ದೇವಸ್ಥಾನ ಇಲ್ಲೇ ಹತ್ರ ಬರುತ್ತಲ್ವಾ? ಮತ್ತೆ ನನ್ನ ಮಗಳನ್ನ ಆಚೆ ಕರ್ಕೊಂಬರೋ ಅದೃಷ್ಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗಲೇ ಹೋಗಿ ನನ್ನ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬರ್ತೀನಿ. ಹೋಗೋಣ ಪುಟ್ಟಿ. ಪುಟ್ಟಿ ಆಟೋ ಬಂದ ತಕ್ಷಣ ನಾನು ದೇವಸ್ಥಾನಕ್ಕೆ ಹೋಗೋಣ, ಸರಿನಾ? ಜನನಿ ಹೆದರ್ಕೋಬೇಡ ಜನನಿ, ಸಮಾಧಾನ ಮಾಡ್ಕೊ, ಬಾ ನೀನು ಸುಧಾರಿಸ್ಕೊ. ಇಲ್ಲ ಅಕ್ಕ, ನನ್ನ ಮಗುನ ಆದಿಭಾವ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಾನು ಹೇಗೆ ಸಮಾಧಾನವಾಗಿರ್ಲಿ? ಒಂದ್ ವೇಳೆ ಕಳೆದ ಸಲ ನನ್ನ ಮಗುನ ಯಾರೋ ಎತ್ಕೊಂಡು ಹೋಗಿದ್ರಲ್ಲ, ಈ ಸಲ ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ರೆ ನನ್ನ ಮಗು. ಜನನಿ ಹೆದರ್ಕೋಬೇಡ ಜನನಿ, ನೀನು ಹೀಗೆಲ್ಲ ಆಡಿದ್ರೆ ನಮ್ಮ ಕೈ ಕಾಲ ಆಡಲ್ಲ. ತಗೋ ನೀರು ಕುಡಿ, ಸಮಾಧಾನ ಮಾಡ್ಕೊ. ನಂಗೆ ಬೇಡ, ಸ್ವಲ್ಪ ನೀರು ಕುಡಿ. ಬೇಡ ಅಕ್ಕ, ನಂಗೇನು ಬೇಡ, ನನ್ನ ಮಗು ಬೇಕು. ಆದಿಭಾವ ಫೋನ್ ತಗೊಂಡೋಗಿಲ್ಲ ಅಂದ್ರೆ ಏನಂತೆ? ಪ್ರೀತಿ ತಗೊಂಡೋಗಿದ್ದಾನಲ್ಲ, ಪ್ರೀತಿಗೆ ಫೋನ್ ಮಾಡ್ತೀನಿ. ಪ್ರೀತು ಆಗ್ಲೇ ಹೇಳಿದ್ನಲ್ಲ, ಆದಿಭಾವ ಮಗುನ ಯಾವ ಶಾಪಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತು ಅಂತ. ಇಷ್ಟೊತ್ತಿಗೆ ಆಗ್ಲೇ ಅವನ ಶಾಪ್ನ ತಲುಪಿರ್ತಾನೆ. ಒಂದ್ ವೇಳೆ ಆದಿಭಾವ ಮಗುನ ಅದೇ ಶಾಪಿಗೆ ಕರ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗಾಗ್ಲೇ ನನ್ನ ಮಗು ಅವ್ರ ಅಪ್ಪನ ಕೈಗೆ ಸೇರಿರುತ್ತೆ, ಅಂದ್ರೆ ಪ್ರೀತು ಕೈಗೆ ಸೇರಿರುತ್ತೆ. ನಾನು ಈಗಲೇ ಪ್ರೀತಿಗೆ ಫೋನ್ ಮಾಡ್ತೀನಿ. ಛೇ, ಬ್ರೋಗೆ ಅವ್ನು ಫೋನ್ ತಂದಿಲ್ಲ ಅಂತಾದ್ರೂ ಗೊತ್ತಾಗ್ಬಾರ್ದಾ? ಅಟ್ಲೀಸ್ಟ್ ಯಾರತ್ತಾದ್ರೂ ಫೋನ್ ಇಸ್ಕೊಂಡು ಇಂಥ ಜಾಗದಲ್ಲಿದ್ದೀವಿ, ಸೇಫ್ ಆಗಿದ್ದೀವಿ ಅಂತಾದ್ರೂ ಕಾಲ್ ಮಾಡಿ ಹೇಳ್ಬಾರ್ದಾ? ಬ್ರೋನೇ ಕಾಲ್ ಮಾಡ್ತಾ ಅನ್ಸುತ್ತೆ. ಜನನಿ ಕಾಲ್ ರಿಸೀವ್ ಮಾಡಿದ್ರೆ ಮಗು ಸಿಗ್ತಾ ಅಂತ ಕೇಳ್ತಾಳೆ, ಇಲ್ಲ ಅಂತ ಹೇಳಿದ್ರೆ ಪ್ಯಾನಿಕ್ ಆಗ್ತಾಳೆ. ಏನು ಮಾಡಲಿ? ಬೆಟರ್ ಮಗು ಸಿಕ್ಕಿದ ಮೇಲೇ ಫೋನ್ ರಿಸೀವ್ ಮಾಡಿದ್ರೆ ಆಯಿತು. ಪ್ರೀತು ನನ್ನ ಫೋನ್ ಕಟ್ ಮಾಡ್ತಿದ್ದಾನೆ ಅಂದ್ರೆ ನಮ್ಮ ಮಗು ಇನ್ನೂ ಅವನ ಕೈಗೆ ಸಿಕ್ಕಿಲ್ಲ ಅಂತನಾ? ಆದಿಭಾವ ಮಗು ಕರ್ಕೊಂಡು ಶಾಪಿಂಗಿಗೆ ಹೋಗಿಲ್ವಾ? ಮತ್ತೆ ಎಲ್ಲಿಗೆ ಹೋದ್ರು? ಆದಿಭಾವನ ಕೈಲಿ ನನ್ನ ಮಗುನ ಕೊಟ್ಟು ನಾನು ತಪ್ಪು ಮಾಡ್ಬಿಟ್ಟೆ ನಾನು. ಅಯ್ಯೋ ಜನನಿ ಸಮಾಧಾನ ಮಾಡ್ಕೋ. ಎಕ್ಸ್ಕ್ಯೂಸ್ ಮಿ ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಏನಾದರೂ ಒಂದು ತಿಂಗಳು ಮಗುನ ಕರ್ಕೊಂಡು ಯಾರಾದರೂ ಶಾಪಿಂಗ್ ಬಂದಿದ್ರಾ? ಸರ್, ಪ್ರತಿದಿನ ತುಂಬ ಜನ ಬರ್ತಾರೆ, ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಸರ್ ಫೋಟೋ ನೋಡಿ ಸರ್, ನಿಮ್ಗೆಲ್ಲರೂ ಗೊತ್ತಾಗ್ಬೋದು. ಸರ್ ನಂಗೆ ಗೊತ್ತಿಲ್ಲ, ಇಷ್ಟೊತ್ತವರೆಗೂ ಅಂಗಡಿಲಿ ನಮ್ಮ ಅಣ್ಣ ಇದ್ರು, ಈಗ ತಾನೇ ಅಣ್ಣ ಊಟಕ್ಕೆ ಹೋದ್ರು. ಓಕೆ ಸರ್, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ CCTV ಫುಟೇಜ್ ಚೆಕ್ ಮಾಡ್ಬೋದಾ? ಸಾರಿ ಸರ್, ಕೇಳಿದವ್ರಿಗೆಲ್ಲ ನಮ್ಮ ಅಂಗಡಿ CCTV ಫೋಟೋಸ್ ತೋರ್ಸಕ್ಕೆ ನಾನು ಸಾರಿ. ನೋ ಪ್ರಾಬ್ಲಮ್. ಅಣ್ಣ ಸಿಟಿ ಆಚೆ ಶಿವನ ದೇವಸ್ಥಾನ ಇದೆಯಲ್ಲ, ಬರ್ತೀರಾ? ಬನ್ನಿ.
ಜನನಿ ದಯವಿಟ್ಟು ಸಮಾಧಾನ ಮಾಡ್ಕೋ ಜನನಿ. ನನ್ನ ಮಗು ಬೇಕು. ನನಗೆ ನನ್ನ ಮಗು ಬೇಕು. ನನ್ನ ಮಗು ಈಗಲೇ ನೋಡಬೇಕು. ನನ್ನ ಮಗು ನಾನು ಈಗಲೇ ನೋಡಬೇಕು. ನೋಡ್ತೀಯ ಜನನಿ, ನಿನ್ನ ಮಗು ನಿನ್ನನ್ನು ಬಿಟ್ಟು ಇನ್ಮೇಲಿಂದ ಎಲ್ಲೂ ಹೋಗಲ್ಲ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ನೋಡು, ನೀನು ಸಮಾಧಾನವಾಗಿರು. ನನ್ನ ಮೈದ್ನನಿಗೆ ಈಗ ನಾನು ಫೋನ್ ಮಾಡ್ತೀನಿ, ಸರಿನಾ? ಲೌಡ್ ಸ್ಪೀಕರಿಗೆ ಹಾಕಿ ಫೋನ್ ಮಾಡಿ. ಅದಕ್ಕೆ ಫೋನ್ ಮಾಡ್ತಿದ್ದಾರೆ. ಜನನಿ ಫೋನ್ ಮಾಡಿದ್ರೆ ಮಗು ನೋಡೋಕೆ ಅವಕ ಅಂತ ಅನ್ಕೋಬಹುದಾಗಿತ್ತು. ಅದಕ್ಕೆ ಫೋನ್ ಮಾಡ್ತಿದ್ದಾರೆ ಅಂದರೆ ಮ್ಯಾಟ್ರ್ ಇರೋ ಸೀರಿಯಸ್ ಆಗಿದೆ ಅಂತ ಅರ್ಥ. ಇಲ್ಲ ಬ್ರೋ ಏನಾದರೂ ಮಗುನ ಕರ್ಕೊಂಡು ಮನೆಗೆ ಹೋದ್ನ. ಹಲೋ, ಅದಕ್ಕೆ ಮಗು ಸಿಕ್ತಾ? ಅಲ್ಲಿಗೆ ಬ್ರೋ ಮಗು ಜೊತೆಗೆ ಮನೆಗೆ ಹೋಗಿಲ್ಲ. ನಿಮ್ಮನೆ ಕೇಳ್ತಾ ಇರೋದು, ಮಗು ಸಿಕ್ತಾ? ಇಲ್ಲ ಅದಕ್ಕೆ ಲಾಸ್ಟ್ ಟೈಮ್ ನಾನು ಮತ್ತೆ ಬ್ರೋ ಶಾಪಿಂಗ್ ಬಂದಿದ್ವಲ್ಲ, ಅಲ್ಲಿಗೇನು ಬಂದಿರ್ಬೋದು ಅಂತ ಬಂದೆ. ಆದರೆ ಇಲ್ಲ ಅದಕ್ಕೆ ಬಂದು ಹೋಗಿರ್ಬೋದು ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿದೆ, ಬಟ್ ಅದು ಆಗಲಿಲ್ಲ ಅದಕ್ಕೆ. ಅಯ್ಯೋ, ನನ್ನ ಮಗು ಎಲ್ಲಿ ಹೋಯ್ತು ಹಾಗಾದ್ರೆ? ನನ್ನ ಮಗುನ ಹೊರಗಡೆ ಕರ್ಕೊಂಡು ಹೋಗಿ ಕಳ್ಳಾಕ್ಬಿಟ್ರಾ? ಪ್ರೀತು, ನನ್ನ ಮಗು ಎಲ್ಲಿ? ಜನನಿ ರಿಲ್ಯಾಕ್ಸ್ ಆಗಿರೋ. ಬ್ರೋ ಬಗ್ಗೆ ಈ ಥರ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನೋಡಿ, ನೀವು ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಒಂದು ಕೆಲಸ ಮಾಡಿ, ನಾನಿಲ್ಲಿ ಜನನಿನ ಸಂಭಾಳಿಸ್ತೀನಿ. ನೀವು ನಿಮ್ಮ ಅಣ್ಣನ ಮಗುನ ಹುಡುಕಿ, ಒಂದು ವೇಳೆ ನಿಮ್ಮ ಅಣ್ಣ ಏನಾದರೂ ಮಗುನ ಕರ್ಕೊಂಡು ಮನೆಗೆ ಬಂದರೆ ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ, ಸರಿನಾ? ಸರಿ ಅದಕ್ಕೆ. ನನ್ನ ಮಗು ಅಯ್ಯೋ, ನನ್ನ ಮಗು ಎಲ್ಲೋಯ್ತು? ಆ ಆದಿತ್ಯಂಗೆ ಮಕ್ಕಳಿಲ್ಲ, ಮುಂದೆ ಆಗೋದು ಇಲ್ಲ. ಆ ಹೊಟ್ಟೆ ಕಿಚ್ಚಿಗೆ ನನ್ನ ಮೊಮ್ಮಗುನ ಎಲ್ಲಾದರೂ ಬಿಟ್ಟು ಬರೋ ಉದ್ದೇಶದಿಂದ ಕರ್ಕೊಂಡು ಹೋಗಿರ್ಬೋದಾ? ಇಲ್ಲಿಗೆ ಬಂದು ಕಳೆದೋಯ್ತು ಅಂತ ಕತೆ ಕಟ್ಬಿಟ್ರೆ ಏನಪ್ಪ ಮಾಡೋದು? ದಯವಿಟ್ಟು ಹಾಗಾಗದೆ ಇರ್ಲಪ್ಪ. ಇದೊಂದು ಸಲ ನನ್ನ ಮೊಮ್ಮಗುನ ಆದಿತ್ಯ ಮನೆಗೆ ಕರ್ಕೊಂಡು ಬಂದ್ಬಿಡ್ಲಿ, ಮತ್ತೆ ಅವನು ನನ್ನ ಮೊಮ್ಮಗುನ ನೋಡೋಕ್ಕೂ ಬರಬಾರ್ದು. ಆ ಥರ ನಾನು ಬಿಗಿ ಬಂದೋಬಸ್ತ್ ಮಾಡ್ತೀನಪ್ಪ. ದಯವಿಟ್ಟು ಕರುಣೆ ತೋರ್ಸಪ್ಪ. ಪಾರ್ವತಿ, ಜನನಿ ಸ್ವಲ್ಪ ಸಮಾಧಾನ ಆದ್ಲಾ? ಇಲ್ಲ ಅತ್ಯಮ್ಮ, ಅವಳನ್ನ ರೂಮಿಗೆ ಕರ್ಕೊಂಡು ಹೋಗು. ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದ್ರೆ ಅವಳ ಮನಸ್ಸು ತಿಳಿಯಾಗುತ್ತೆ ಅಂದರೆ. ಆದರೆ ಪಾಪ ಅವಳ ಚಡ್ಪಡಿಕೆ ಇನ್ನೂ ಜಾಸ್ತಿನೇ ಆಗ್ತಿದೆ. ಒಂದೊಂದ್ಸರಿ ಫೋನ್ ರಿಸೀವ್ ಮಾಡು ಪ್ರೀತು. ನನ್ನ ಮಗು ಸಿಕ್ತು, ಸೇಫ್ ಆಗಿದ್ದಾಳೆ ಅಂತ ಹೇಳು ಪ್ರೀತು. ಹಲೋ ಪ್ರೀತು, ಫೋನ್ ರಿಸೀವ್ ಮಾಡು. ಜನನಿ, ಜನನಿ, ಯಾಕಮ್ಮ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯಾ? ಕಳೆದ ಬಾರಿ ಮಗು ಕಳೆದು ಹೋದಾಗ ಹೇಗೆ ಆಡ್ತಿದ್ಯೋ ಹಾಗೆ ಆಡ್ತಿದ್ಯಾ? ಅಲ್ಲಮ್ಮ ಜನನಿ, ಹೋದ್ಸಲ ಮಗು ಯಾರು ಕರ್ಕೊಂಡು ಹೋದ್ರು ಅಂತ ಗೊತ್ತಿರಲಿಲ್ಲ. ಆಗ ನೀನು ನೋವು, ಸಂಕಟ, ಆತಂಕಕ್ಕೆ ಅರ್ಥ ಇತ್ತು. ಆದ್ರೆ ಈಗ ಮಗು ಕರ್ಕೊಂಡು ಹೋಗಿರೋದು ನಮ್ಮ ಆದಿತ್ಯ ಅಲ್ವಾ? ಅದು ನಿನಗೂ ಗೊತ್ತಲ್ವಾ? ನನ್ನ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಿಡಿ. ಬಿಡ್ಸ್ ಹೇಳಮ್ಮ,
ಜನನಿ ನಿನ್ನ ಮನಸ್ಸನ್ನ ಏನು ಕೊರಿತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳು. ಅದು ಹಾಗಲ್ಲ ಹೀಗೆ ಅಂತ ನಾವು ಅದನ್ನ ಅರ್ಥ ಮಾಡಿಸಿ ಹೇಳ್ತೀವಿ. ಲಾಸ್ಟ್ ಟೈಮ್ ನಮ್ಮ ಮಗು ಕಳ್ದೋಗಿತ್ತಲ್ಲ, ಆ ದಿನ ಎಲ್ಲರೂ ಒಂದ್ಸಲಿ ನೆನ್ಪು ಮಾಡ್ಕೊಳ್ಳಿ. ನಮ್ಮ ಮನೇಲಿ CCTV ಕಣ್ಗಾವಲ್ನಲ್ಲಿ ಇದ್ರೂ ನಮ್ಮ ಮಗು ಕಳ್ದೋಯ್ತು, ಹೌದು ತಾನೆ? ಅಂತದ್ರಲ್ಲಿ ಇವತ್ತು ಭಾವನೆ ಮಗುನ ಆಚೆ ಕರ್ಕೊಂಡು ಹೋಗಿದ್ದಾರೆ. ಹೀಗಿರುವಾಗ ಮಗು ಸೇಫ್ ಆಗಿ ಮನೆಗೆ ಬರುತ್ತೆ, ಸೇಫ್ ಆಗಿ ಇರುತ್ತೆ ಅನ್ನೋದನ್ನ ನಾನು ಹೇಗೆ ನಂಬ್ಕೊಂಡು ಕೂತ್ಕೊಳ್ಳಿ?